ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಗುಡೇಮಾನಹಳ್ಳಿ ಹ್ಯಾಂಡ್ ಪೋಸ್ಟ್ನ ಬಸವೇಶ್ವರ ಸಮುದಾಯ ಭವನದಲ್ಲಿ ಭಾರತ್ ಸೇವಾದಳದ ವತಿಯಿಂದ ಭಾರತ್ ಸೇವಾದಳದ ತಾಲೂಕು ಅಧ್ಯಕ್ಷ ಬಸವರಾಜ್ ಅವರ ನೇತೃತ್ವದಲ್ಲಿ ತಾಲೂಕು ಮಟ್ಟದ ರಾಷ್ಟ್ರೀಯ ಭಾವೈಕ್ಯತೆ ಮಕ್ಕಳ ಮೇಳ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ BO ಚಂದ್ರಶೇಖರ್, ಭಾರತ್ ಸೇವಾದಳದ ಉಮೇಶ್ ಬಾಬು, ರವಿಕುಮಾರ್, ಗುಣಶೇಖರ್, ಜಯಮ್ಮ, ಆನಂದ್, ಗೋಪಾಲಕೃಷ್ಣ, ಪರಮಶಿವಯ್ಯ, ಮುನಿಯಪ್ಪ, ಶಿವರಾಮಯ್ಯ, ಶಿವಕುಮಾರ್ ಸ್ವಾಮಿ, ವಸಂತಕುಮಾರ್, ಶಿವಕುಮಾರ್, ECO ಗಂಗಾಧರ್, ನರಸಿಂಹಮೂರ್ತಿ ಹಾಗೂ ಇನ್ನೂ ಅನೇಕರು ಮತ್ತು ಮಕ್ಕಳು ಭಾಗವಹಿಸಿದ್ದರು. ವಿಶ್ರಾಂತಿ सावधान अतिथि महाशय को सलामी देगा. सलामिया दे. जय सर. ಭಾರತ ಸೇವಾದಳ ರಾಮನಗರ ಜಿಲ್ಲಾ ಸಮಿತಿ ಮತ್ತು ಮಾಗಡಿ ತಾಲೂಕು ಸಮಿತಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ, ಸಿದ್ಧಗಂಗಾ ಸಂಸ್ಥೆ ಇವರೆಲ್ಲರ ಸಹಯೋಗ, ಸಹಕಾರ ಮತ್ತು ಮಾರ್ಗದರ್ಶನದೊಂದಿಗೆ 2 ದಿನಗಳ ಕಾಲ ನಡೆದಂತಹ ತಾಲೂಕು ಮಟ್ಟದ ರಾಷ್ಟ್ರೀಯ ಭಾವೈಕ್ಯತಾ ಮಕ್ಕಳ ಮೇಳದ ಅಂಗವಾಗಿ ಏನು ಈಗ ಸಮಾರಂಭದ ಹಂತಕ್ಕೆ ನಾವು ಬಂದಿದ್ದೀವಿ. ಇದಕ್ಕೆ ತಾವೆಲ್ಲ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಗಣ್ಯರು ಅನುವು ಮಾಡಿಕೊಡ್ಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಮಾನ್ಯರೇ,
ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಶ್ರೀಯುತ ವಸಂತಕುಮಾರ್ ಸರ್ ಅವರು ಬಹಳ ವಿವರವಾಗಿ ಎಲ್ಲ ತಿಳಿಸಿದ್ದಾರೆ. ಭಾರತ್ ಸೇವಾದಳ ರಾಜ್ಯದಲ್ಲಿ 35 ಜಿಲ್ಲಾ ಮಟ್ಟದ ಸಂಘಗಳನ್ನು ನಿರ್ವಹಿಸುತ್ತೆ. ನಾಸು ಹರ್ಡಿಕರ್ ಅವರ ಆ ಒಂದು ದೂರದೃಷ್ಟಿಯಿಂದಾಗಿ ಈ ಒಂದು ಸಂಸ್ಥೆ ಬಹಳ ಅಚ್ಚುಕಟ್ಟಾಗಿ ನಡ್ಕೊಳ್ತಾ ಬರ್ತಾ ಇದೆ. ಮಕ್ಕಳಲ್ಲಿ ರಾಷ್ಟ್ರ ಧರ್ಮದ ಬಗ್ಗೆ, ರಾಷ್ಟ್ರ ಧ್ವಜದ ಬಗ್ಗೆ ಇರ್ತಕ್ಕಂಥ ದೇಶಾಭಿಮಾನವನ್ನು, ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಇರ್ತಕ್ಕಂಥ ದೇಶಾಭಿಮಾನವನ್ನು ಹೆಚ್ಚು ಮಾಡಲಿಕ್ಕೆ ಹಲವಾರು ಶಿಬಿರಗಳನ್ನು ನಾವು ಮಾಡ್ತಾ ಇರ್ತೀವಿ. ಈ ತಾಲೂಕು ಮಟ್ಟದ 2 ದಿನದ ಶಿಬಿರದಲ್ಲಿ 16 ಶಾಲೆಗಳ 106 ಮಕ್ಕಳು ಪ್ರಯತ್ನವನ್ನು ಪಡ್ಕೊಳ್ತಾ ಇದ್ದೀರಾ. ಮಕ್ಕಳಿಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢತೆ ಬೇಕಾಗಿದೆ. ಆಗಷ್ಟೇ ನಾವು ಉತ್ತಮ ಗುಣಮಟ್ಟದ ಪ್ರಜೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಆಗಷ್ಟೇ ನಾವು ಸದೃಢವಾದ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಅಂಥ ಒಂದು ದೂರದೃಷ್ಟಿಯಿಂದಾಗಿ ಈ ರೀತಿ ರಾಷ್ಟ್ರೀಯ ಭಾರತದ ಬೆಳೆಗಳನ್ನು ನಾವು ಆಚರಿಸ್ತಾ ಇರ್ತೀವಿ. ಅಂಥ ಒಂದು ಶಿಬಿರಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಚಂದ್ರಶೇಖರ್ ಸರ್ ಅವರಿಗೆ ಭಾರತ್ ಸೇವಾದಳದ ವತಿಯಿಂದ ನಾವೆಲ್ಲರೂ ಚಿರಋಣಿಯಾಗಿರ್ತೀವಿ. ಮಕ್ಕಳೇ, ಭಾರತೀಯರಾಗಿ ನಾವು ಭಾರತಾಂಬೆಯ ಸೇವೆಯನ್ನು ಯಾವುದಾದರೂ ಒಂದು ರೂಪದಲ್ಲಿ ಮಾಡಬಹುದು. ಎಲ್ಲರಿಗೆ ಒಂದು ರೂಪ ಸಿಗುತ್ತೆ, ಎಲ್ಲರಿಗೆ ಹಲವಾರು ರೂಪಗಳು ಸಿಗ್ತವೆ. ಈಗ ನಮಗೆ ಸೇವಾದಳದ ಅಗತ್ಯತೆ ಮತ್ತು ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಿಮಗೆ ಎಲ್ಲರೂ ಕೂಡ ಹೇಳಿರ್ತಾರೆ. ಅದನ್ನು ಇನ್ನೊಂದ್ಸರಿ ಮೆಮೊರೈಸ್ ಮಾಡಿಕೊಂಡು ಅಥವಾ ಅದನ್ನ ಜ್ಞಾಪನ ಮಾಡ್ಕೊಂಡು ಹೋಗೋಣ. ನಮ್ಮ ದೇಶ ಸ್ವತಂತ್ರ ಪೂರ್ವದಲ್ಲಿ ಸಾಕಷ್ಟು ವಿಚಾರಗಳಿಗೆ ಹೋರಾಟದ ಹಂತವನ್ನು ನಾವು ತಲುಪಿದ್ದೆವು. 1600ರಿಂದ 1947 ತನಕ ಹಲವಾರು ಹೋರಾಟಗಳು ನಡೆದವೆ. ಅದರಲ್ಲಿ ಬಹಳ ಮುಖ್ಯವಾಗಿ 1919ರಲ್ಲಿ ನಡೆದಂತಹ ಜಲಿಯನ್ ವಾಲಾಬಾಗ್ ಏನು ನಾವು ಕರಿತೀವಿ, ಅಲ್ಲಿ ಸೈನಿಕರನ್ನು ಕೂಡ ಹಾಕ್ತಾರೆ, ಹತ್ಯಾಕಾಂಡ ಮಾಡ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರನ್ನು ಸಾಯಿಸ್ತಾರೆ, ನಾಗರಿಕರನ್ನು ಸಾಯಿಸ್ತಾರೆ. ಇದರ ವಿರುದ್ಧವಾಗಿ ಅಂದಿನ ಹೋರಾಟಗಾರರು, ಸ್ವತಂತ್ರ ಹೋರಾಟಗಾರರಾದಂಥ ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್ ಮತ್ತು ಬಿಪಿನ್ ಚಂದ್ರಪಾಲ್ ಅನ್ನೋರು ಸ್ವತಂತ್ರ ಹೋರಾಟಗಾರರು ಸಾಕಷ್ಟು ಹೋರಾಟವನ್ನು ಮಾಡ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಬಿಪಿನ್ ಚಂದ್ರಪಾಲ್ ಅವರು ಲಾಲಾ ಲಜಪತ್ ರಾಯರವರು ಹೋರಾಟದ ಚುಕ್ಕಾಣಿಯನ್ನು ಹಿಡಿತಾರೆ. ಮತ್ತೆ ನಮ್ಮ ದೇಶಕ್ಕೆ ಶಾಂತಿಯನ್ನು ತಂದುಕೊಡ್ಬೇಕು ಅನ್ನೋ ವಿಚಾರಕ್ಕೆ ಬಂದಾಗ ಶಾಂತಿ ತುಂಬ ದೂರ ಇರುತ್ತೆ. ಬ್ರಿಟಿಷರ ದಬ್ಬಾಳಿಕೆಯಿಂದ ನಮ್ಮ ಭಾರತೀಯರನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಬಂದೂಕುಗಳು ಮತ್ತು ತೊಡಾಯಿಗಳ ಮುಖಾಂತರವಾಗಿ ಅವ್ರನ್ನ ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಮ ದೇಶದ ಸೈನಿಕರನ್ನ. ಈ ಹೋರಾಟಗಾರರು ಹೋರಾಟ ಮಾಡ್ತಾರೆ, ಆದರೆ ಸರಿಯಾದ ರೀತಿಯ ಫಲಪ್ರದ ಆಗಲಿಲ್ಲ. ನಾಗರಿಕರನ್ನ ಮತ್ತು ಯುವಕರನ್ನ ಒಗ್ಗೂಡಿಸಬೇಕು, ಸ್ವತಂತ್ರಕ್ಕೆ ಬಲವರ್ಧನೆಯನ್ನು ಮಾಡಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡಿದಂಥ ರೂಪ ಈ ಭಾರತ್ ಸೇವಾದಳ. ಅದರಲ್ಲಿ ಒಬ್ಬರು ನಾಸು ಹರ್ಡಿಕರ್ ಅಂತ, ಅವರು 1923ರಲ್ಲಿ ಆಂಧ್ರ ಪ್ರದೇಶ ಒಂದು ಭಾಗದಲ್ಲಿ ಅದನ್ನು ಪ್ರಾರಂಭ ಮಾಡ್ತಾರೆ. ಇವತ್ತು ರಾಷ್ಟ್ರಾದ್ಯಂತ ನಿಮ್ಮಂತಹ ಹಲವಾರು ಸೇವಕರು ನಮ್ಮ ಭಾರತಕ್ಕೆ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇವತ್ತು ಅದರ ಮಹತ್ವವನ್ನು ಶಾಲಾ ಹಂತದಲ್ಲಿ ಕಳ್ಕೊಂಡಿದೆ. ಬರೀ NCC, ನ್ಯಾಷನಲ್ ಕೆಡೆಟ್ ಕೋರ್, ಭಾರತ್ ಸ್ಕೌಟ್ಸ್ ಮತ್ತು ಭಾರತ್ ಸೇವಾದಳ ಇವೆಲ್ಲವೂ ಕೂಡ ಉತ್ತಮವಾದಂಥ ಸೇವೆಯನ್ನು ಮಾಡಿ ಹೋರಾಟದ ಫಲವನ್ನು ಮಾಡಿ ಈಗ ನಮಗೆ 1947ರಲ್ಲಿ ಫಲವನ್ನು ಕೊಟ್ಟು ಸ್ವಾತಂತ್ರ್ಯದ ಮುಖಾಂತರವಾಗಿ. ಆದಾಗ್ಯೂ 75 ವರ್ಷಗಳಾದರೂ ಕೂಡ ಈ ಸೇವಾದಳ ಇರ್ಬೋದು, NCC ರಾಷ್ಟ್ರೀಯ ಕೆಡೆಟ್ ಕೋರ್ ಏನಂತ ಕರಿತೀವಿ, ಅದನ್ನು ನ್ಯಾಷನಲ್ ಕೆಡೆಟ್ ಕೋರ್ ಮತ್ತು ಸೇವಾದಳ ಇವೆಲ್ಲವೂ ಕೂಡ ಇಂದಿಗೂ ಕೂಡ ಜೀವಂತವಾಗಿ ಉಳ್ಕೊಂಡಿರೋದು
ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.